ಗಾಯ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಶುಭೋದಯ. ಇವತ್ತು ಮ್ಯಾಚ್ ಡೇ ಗೇಮ್ ನಮ್ಮ ಆರ್ ಸಿ ಬಿ ಸಪ್ ಅಗೇನ್ಸ್ಟ್ ಗುಜರಾತ್ ಜೈಂಟ್ಸ್. ರೀಸೆಂಟಾಗಿ ಮ್ಯಾಚ್ನ ಆಡ್ತು ಇವರ ಅಗೇನ್ಸ್ಟ್. ಗೊತ್ತಿರೋದೇ ಏನಾಯ್ತು ಅಂತ ಏನು ಜಾಸ್ತಿ ದಿನಗಳೇನಾಗಿಲ್ಲ. ಮತ್ತೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚು ಆಗ್ತಾ ಇದೆ ಗುಜರಾತ್ ಜೈಂಟ್ಸ್ ಅಗೇನ್ಸ್ಟು. ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಸೋತ್ಬಿಟ್ಟು ಬರ್ತಾ ಇರೋಂಥ ಗುಜರಾತ್ ಜೈಂಟ್ಸು, ಬ್ಯಾಕ್ ಟು ಬ್ಯಾಕ್ 4 ಮ್ಯಾಚ್ನ ಗೆದ್ಬಿಟ್ಟು ಬರ್ತಾ ಇರೋಂಥ ಆರ್ ಸಿ ಬಿ. ಯಾರು ಮಾಡದಿರೋಂಥ ದಾಖಲೆನೆಲ್ಲ ಈ ಸೀಸನ್ ಆರ್ ಸಿ ಬಿ ಮಾಡ್ತಾ ಇದೆ. ಒಂದ್ ವೇಳೆ ಈ ಮ್ಯಾಚ್ ಯಾರು ಗೆಲ್ತು ಅಂದ್ರೆ 5 ಕನ್ಸಿಕ್ಯೂಟಿವ್ ವಿನ್ಸ್ ಗುರು. ಈ ದಾಖಲೆ ಏನಿದೆ ಇವಾಗ ಆಲ್ರೆಡಿ ದಾಖಲೆ ಆಗಿದೆ 4 ಕನ್ಸಿಕ್ಯೂಟಿವ್ ವಿನ್ಸ್. ಐದೇನಾದ್ರು ಮ್ಯಾಚ್ ಗೆದ್ಬಿಟ್ವಿ ಕನ್ಸಿಕ್ಯೂಟಿವ್ ಆಗಿ ಅಂತಂದ್ರೆ, ಇರೋದು 8 ಮ್ಯಾಚ್ 5 ಮ್ಯಾಚ್ ಕನ್ಸಿಕ್ಯೂಟಿವ್ ಆಗಿ ಗೆಲ್ಬೇಕು ಅಂತಂದ್ರೆ ಅದು ಯಾವ ಸೀಸನ್ ಅಲ್ಲಿ ಈ ತರ ರೆಕಾರ್ಡ್ ಆಗುತ್ತೋ ಆಗಲ್ಲೋ ಗೊತ್ತಿಲ್ಲ. ಸೊ ಆರ್ ಸಿ ಬಿ ಅಂತೂ ಒಳ್ಳೆ ಫುಲ್ ಫ್ಲೋರ್ ಕಾಣಿಸ್ತಾ ಇದ್ದಾರೆ, ಒಳ್ಳೆ ರಿದಮ್ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಡಿ ವೈ ಪಾಟೀಲ್ ಲೆಗ್ ಏನಿತ್ತು ಸಿಕ್ಕಾಪಟ್ಟೆ ಲಕ್ಕಿ ಲೆಗ್ ಆಗಿತ್ತು ನಮಗೆ. 4 ಮ್ಯಾಚ್ ಹೆಂಗೋ ಗೆದ್ವಿ, ಸೋಲೋ ಅಂತ ಮ್ಯಾಚ್ ಎಲ್ಲ ಗೆದ್ಬಿಟ್ವಿ. ಹಂಗ್ ನೋಡಕ್ ಹೋಯ್ತು ಅಂತಂದ್ರೆ ಮಸ್ತಾಗಿ ಸೀಸಾ ಮ್ಯಾಚ್ಗಳನ್ನ ನೋಡಿದೀವಿ, ಸೋಲೋ ಅಂತ ಮ್ಯಾಚ್ ಗೆದ್ದಿರೋದು ನೋಡಿದೀವಿ, ಒನ್ ಸೈಡ್ ಮ್ಯಾಚ್ ನೋಡಿದೀವಿ ನಾವು ಆರ್ ಸಿ ಬಿ ಆಡಿರೋದು. ಮುಖ್ಯವಾಗಿ ಏನು ಅಂತಂದ್ರೆ ಪ್ರತಿಯೊಂದು ಮ್ಯಾಚು ಡಿಫ್ರೆಂಟ್ ಮ್ಯಾಚ್ ವಿನ್ನರ್ ನೋಡೋಕ್ಕೆ ಸಿಕ್ಕಿರೋದು ನಮಗೆ. ಗುಜರಾತ್ ಜೈಂಟ್ಸ್ ಅಗೇನ್ಸ್ಟ್ ನಾವು ಆಡಿದಾಗ ರಾಧಾ ಯಾದವ್ ಮಸ್ತಾಗಿ ಆಡಿದ್ರು, ನಡೇ ಡಿಕ್ಲಾಕ್ ಮಸ್ತಾಗಿ ಆಡಿದ್ರು, ಜೊತೆಗೆ ರಿಚಾ ಘೋಷ್ ಅವ್ರು ಮಸ್ತಾಗಿ ಆಡಿದ್ರು. ಬ್ಯಾಟಿಂಗ್ ಅಂತ ಬಂದಾಗ ನಮ್ಮ ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆಗಿತ್ತು, ಅದು ನೆನಪಿರಲಿ. ಇವ್ರ ಕಡೆನೂ ಕೂಡ ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆಗಿತ್ತು ಗುಜರಾತ್ ಜೈಂಟ್ಸ್. ಅವ್ರದ್ದೇನು ಸಖತ್ತಾಗಿ ಆಡ್ಬಿಟ್ರು ಅಂತ ಏನಿಲ್ಲ ಅಲ್ಲಿ. ಸೊ ಇಲ್ಲಿ ಬೌಲಿಂಗ್ ಅಂತ ಬಂದಾಗ ಶ್ರೇಯಾಂಕ ಪಾಟೀಲ್ ಅವರು ಸಖತ್ತಾಗಿ ಬೌಲಿಂಗ್ ಹಾಕಿರು, ನಡೇನ್ ಡಿಕ್ಲಾರ್ಕ್ ಅವರು ಸಖತ್ತಾಗಿ ಬೌಲಿಂಗ್ ಹಾಕಿರು. 5 ಬೇರೆ ಎತ್ತಿದ್ರಪ್ಪ ಲಾಸ್ಟು ಮ್ಯಾಚಲ್ಲಿ ಗುಜರಾತ್ ಜೈಂಟ್ಸ್ ಅಗೇನ್ಸ್ಟು ನಮ್ಮ ಆರ್ ಸಿ ಬಿ ಆಡಿದಾಗ. ಇನ್ನು ಹೆಡ್ ಟು ಹೆಡ್ ಅಂತ ಬಂದಾಗ ಆಗಿರುವಂಥ ಮ್ಯಾಚ್ಗಳಲ್ಲಿ 4 ಮ್ಯಾಚ್ ಗೆದ್ದಿರುವಂಥದ್ದು ನಮ್ಮ ಆರ್ ಸಿ ಬಿ, 3 ಮ್ಯಾಚ್ನ ಗೆದ್ದಿದ್ದಾರೆ ಗುಜರಾತ್ ಜೈಂಟ್ಸ್ ಅವರು. ಸೊ ಈ ಸೀಸನು ಕ್ಲಿಯರ್ ಕಟ್ ಡಾಮಿನೇಷನ್ ಅಂತೂ ನಮ್ಮ ಆರ್ ಸಿ ಬಿ ತೋರಿಸ್ತಾ ಇದೆ. ಕೆಲವ್ರದ್ದು 5 ಮ್ಯಾಚ್ ಎಲ್ಲ ಆಗಿದೆ, ಗೆದ್ದಿರೋಂಥದ್ದು 2 ಮ್ಯಾಚು. ಬಟ್ ನಮ್ಮ ಆರ್ ಸಿ ಬಿ ಆಡಿರೋಂಥದ್ದು 4 ಮ್ಯಾಚ್ನು ಕೂಡ ಗೆದ್ದಿದ್ದಾರೆ. ಮುಖ್ಯವಾಗಿ ಇಂಪಾರ್ಟೆಂಟ್ ಏನು ಅಂತಂದರೆ ಇವತ್ತು ಆರ್ ಸಿ ಬಿ ಗೆಲ್ತು ಅಂತಂದರೆ ಕ್ಯೂ ಬಂದ್ಬಿಡುತ್ತೆ, ಕ್ವಾಲಿಫೈಡ್ ಬಂದ್ಬಿಡುತ್ತೆ ಗುರು, ಅಫಿಷಿಯಲಿ ಕ್ವಾಲಿಫೈಡು. ಅದು ಮೊದಲನೇ ಸ್ಥಾನದಲ್ಲಿ ಫಿನಿಶ್ ಮಾಡ್ತಾರೋ ಸೆಕೆಂಡಲ್ಲಿ ಮಾಡ್ತಾರೋ ಥರ್ಡಲ್ಲಿ ಫಿನಿಶ್ ಮಾಡ್ತಾರೋ ಅದು ಗೊತ್ತಿಲ್ಲ, ಒಟ್ಟಿನಲ್ಲಿ ಕ್ಯೂ ಅಂತ ಬಂದ್ಬಿಡುತ್ತೆ. ಮೊದಲನೇ ಟೀಮ್ ಆಗುತ್ತೆ ಈ WPL ಇಷ್ಟು ಬೇಗ ಕ್ವಾಲಿಫೈ ಆಗೋದಕ್ಕೆ. ಇನ್ನು ಎಷ್ಟೆಷ್ಟು ಮ್ಯಾಚ್ಗಳನ್ನ ತೊಗೊತಾರೋ ಗೊತ್ತಿಲ್ಲ ಬೇರೆ ಬೇರೆ ಟೀಮ್ಗಳು ಕ್ವಾಲಿಫೈ ಆಗೋದಕ್ಕೆ. ಬಟ್ ಇಷ್ಟು ಬೇಗ ಕ್ವಾಲಿಫೈ ಆಗಬೇಕು ಅಂದರೆ ಕನ್ಸಿಕ್ಯೂಟಿವ್ 5 ವಿನ್ಸ್ನ ಅಗತ್ಯತೆ ಇತ್ತು. ಸೊ ಇನ್ ಕೇಸ್ ಅಂದರೆ ಇವತ್ತಿನ ಮ್ಯಾಚ್ನ ಗೆಲ್ತು ಅಂದರೆ ಅಫಿಷಿಯಲಿ ಕ್ಯೂ ಅಂತ ಬಂದ್ಬಿಡುತ್ತೆ. ಹೋಪ್ ಮಾಡ್ತಾ ಇದ್ದೀವಿ ಇವತ್ತು ಆ ಥರ ಆಗುತ್ತೆ ಅಂತ. ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಸೋತ್ಬಿಟ್ಟು ಬರ್ತಾರೆ ಅಂತ ಗುಜರಾತ್ ಜೈಂಟ್ಸ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ. ಫಸ್ಟ್ ಎರಡು ಮ್ಯಾಚ್ನ ಅವ್ರು ಗೆದ್ದಿರ್ತಾರೆ, ಸೆಕೆಂಡ್ ಎರಡು ಮ್ಯಾಚ್ನ ಸೋತಿದ್ದಾರೆ. ಮತ್ತೆ ಅವ್ರು ಗೆಲುವಿನ ಟ್ರ್ಯಾಕಿಗೆ ವಾಪಸ್ ಬರಬೇಕು, ಇಲ್ಲ ಅಂತಂದ್ರೆ ಬಾಟಮಿಗೆ ಕಚ್ಕೊಂಡ್ಬಿಡ್ತಾರೆ ಅಷ್ಟೇ. ಇಲ್ಲಿಂದ ಸೋಲ್ತಾ ಇರೋರು ಹೋಗ್ತು ಅಂತ ಅಂದ್ರೆ ಈ ವದೋದರ ಲೆಗ್ಗು ಯಾವ ತರ ಬಿಹೇವ್ ಆಗುತ್ತೆ ಡಿ ವೈ ಪಾಟೀಲ್ ಲೆಗ್ಗೆ ಕಂಪೇರ್ ಮಾಡ್ತು ಅಂತ ಅಂದಾಗ ಅಂತಂದ್ರೆ ಇಲ್ಲಿನ ವಿಕೆಟ್ ಸ್ವಲ್ಪ ಸ್ಲೋ ಆಗಿ ಬಿಹೇವ್ ಮಾಡುತ್ತೆ ಅಂತ ಇದೆ ರಿಪೋರ್ಟ್ಸು. ಡಿ ವೈ ಪಾಟೀಲ್ ಒಂದು ಸ್ವಲ್ಪ ಬ್ಯಾಟಿಂಗ್ ಪ್ಯಾರಡೈಸ್ ಆಗಿತ್ತು, ಇಲ್ಲಿ ಸ್ವಲ್ಪ ಸ್ಲೋ ಆಗಿ ಬಿಹೇವ್ ಮಾಡ್ಬೋದು ಅಂತ. ಹೆವಿ ಮಟ್ಟದ ಸ್ಕೋರ್ ನೋಡೋಕ್ಕೆ ಆಗದೆ ಇರ್ಬೋದು. ಅಂದರೆ ಇನಿಷಿಯಲಿ ವಿಕೆಟ್ ಎಲ್ಲ ಚೆನ್ನಾಗೇ ಇರುತ್ತೆ, ಇನಿಷಿಯಲಿ ಸ್ವಲ್ಪ ಮ್ಯಾಚಸ್ ಚೆನ್ನಾಗೇ ನೋಡೋದಕ್ಕೆ ಸಿಗುತ್ತೆ. ಬಟ್ ಹೋಗ್ತಾ ಸ್ಲೋ ಡೌನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸ್ಪಿನ್ನರ್ಸ್ಗಳಿಗೆ ಸ್ವಲ್ಪ ಎಫೆಕ್ಟಿವ್ನೆಸ್ ಜಾಸ್ತಿ ಇದೆ ಅಂತ. ಡಿ ವೈ ಪಾಟೀಲಲ್ಲಿ ಪೇಸರ್ಸ್ಗೆ ಎಫೆಕ್ಟಿವ್ನೆಸ್ ಚೆನ್ನಾಗಿತ್ತು, ಬಟ್ ಇಲ್ಲಿ ಸ್ಪಿನ್ನರ್ಸ್ಗಳು ಡಾಮಿನೇಟ್ ಮಾಡುವಂಥ ಸಾಧ್ಯತೆ ಇದೆ ಅಂತ. ಜೊತೆಗೆ ಇಲ್ಲಿ ಆವ್ರೇಜ್ ಫಸ್ಟಿಂಗ್ ಸ್ಕೋರು 165 ಇದೆ. ಅಂದರೆ ಎನಿಥಿಂಗ್ ಅಬೌವ್ 170 180 ಹೊಡಿತು ಅಂದರೆ ಇಲ್ಲಿ ಡಿಫೆಂಡಬಲ್ ಸ್ಕೋರ್ ಅಂತಲೇ ಅರ್ಥ. ಇನ್ ಕೇಸ್ ಏನಾದರೂ ಟಾಸ್ನ ಗೆಲ್ತು ಅಂದರೆ ಬೌಲಿಂಗ್ ಮಾಡೋದಕ್ಕೆ ನೋಡಿದ್ರೆ ಯಾರು ಕೂಡ ಬ್ಯಾಟಿಂಗ್ ಅಂತ ಎತ್ತಿರೋ ಸೀನೇ ಇಲ್ಲ ಗುರು ಈ WPL ಅಲ್ಲಿ. ಟಾಸ್ ಗೆದ್ರೆ ಬೌಲಿಂಗ್ ರೀಸೆಂಟಾಗಿ ಆಗ್ತಿರೋಂಥ ಟ್ರೆಂಡೇ ಇದು. ಇವಾಗಿನ ಟ್ರೆಂಡ್ ಇದು, ವರ್ಷಾನುಗಟ್ಲೆಯಿಂದ ನಡ್ಕೊಂಬಂದಂಥ ಟ್ರೆಂಡು. ನಾವು ಮುಂದೆ ಬಿಟ್ಟು ಹಿಂದೆ ಬಂದು ಹೊಡಿತೀವಿ ಅಂತ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಲಾಸ್ಟ್ ಮ್ಯಾಚ್ ನೋಡೋಕೆ ಹೋಯ್ತು ಅಂದರೆ ಇವರ ಕಡೆ ಮೂನಿ ಆಗಿರ್ಬೋದು, ಸೋಫಿ ಡಿವೈನ್ ಆಗಿರ್ಬೋದು, ಜೊತೆಗೆ ಗಾರ್ಡ್ನರ್ ಆಗಿರ್ಬೋದು, ಜಾರ್ಜಿಯಾ ವ್ಯಾರಮ್ ಆಗಿರ್ಬೋದು, ಏನೂ ಹಾವಳಿ ಕೊಡೋಕ್ಕಾಗಲಿಲ್ಲ. ಇವರ ಓವರ್ಸೀಸ್ ಪ್ಲೇಯರು ಮೈನ್ ಸ್ಟ್ರೆಂತ್ ಇವ್ರಿಗೆ. ಇವರ ಈ 4 ಜನ ಏನು ಹೇಳಿದ್ನಲ್ಲ, ಈ 4 ಬ್ಯಾಟರ್ಸ್ಗಳು ಇವರ ಮೈನ್ ಸ್ಟ್ರೆಂತ್ ಆಗಿರ್ತಾರೆ. ಬಟ್ ಕನಿಕಾ ಹೌಜಾ ಅವ್ರನ್ನ ನಂಬರ್ 3 ಕಳಿಸ್ತಾರೆ. ಅಂಥ ಮಟ್ಟಿಗೆ ನನಗೇನಾದ್ರು ನಂಬರ್ 3 ಸ್ಲಾಟಲ್ಲಿ ಅನ್ನಿಸ್ತಿಲ್ಲ, ಪಕ್ಕಾ ಪ್ಲೇಯರ್ ಅಂತ ಅನ್ನಿಸ್ತಿಲ್ಲ. ಸೊ ಹೋಪ್ಫುಲಿ ಆ ಒಂದು ಸ್ಲಾಟ್ನ ಚೇಂಜ್ ಮಾಡುವಂಥ ಸಾಧ್ಯತೆಯೂ ಕೂಡ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಮ್ಮ ಅದೇನಾಗುತ್ತೆ ಅಂತ. ಒಟ್ನಲ್ಲಿ ಅದೇ ಹೇಳಿದ್ನಲ್ಲ, ಈ 3 ಜನ ಪ್ಲೇಯರ್ಸ್ ಎಸ್ಪೆಷಲಿ ಮೋನಿ ಆಗಿರ್ಬೋದು, ಸೋಫಿ ಡಿವೈನ್ ಆಗಿರ್ಬೋದು, ಜೊತೆಗೆ ಗಾರ್ಡ್ನರ್ ಆಗಿರ್ಬೋದು. ಸೊ ಇವರು ಮೈನ್ ಸ್ಟ್ರೆಂತು. ಈ 3 ಜನ ಯಾರು ಸೆಟ್ ಆಯಿತು ಅಂತಂದರೆ ಕೈಲಾಸ ಕಾಣಿಸ್ತಾರೆ. ಫಸ್ಟ್ 2 ಮ್ಯಾಚ್ ಹಂಗೆ ಅಲ್ವಾ ಆಡಿದ್ದರು, ನಾಯಿಗಳು ಹೊಡೆದಂಗೆ ಹೊಡೆದಿದ್ರು. ಇನ್ಫ್ಯಾಕ್ಟ್ ಸೋಫಿ ಡಿವೈನ್ ಅವ್ರು ಯಾವ ಥರ ಆಡಿದ್ರು ಒಂದು ಮ್ಯಾಚು 95 ರನ್ಸನ್ನು ಹೊಡೆದಿದ್ರು. ನೋಡೋಣ ಸೋಫಿ ಡಿವೈನ್ ಅವರು ಸೆಟ್ ಆಯಿತು ಅಂದರೆ ಮ್ಯಾಚು ಮಜಾ ಬರುತ್ತೆ. ಇನ್ ಕೇಸ್ ಅಂದರೆ ಸೋಫಿ ಡಿವೈನ್ ಬೇಗ ಔಟ್ ಆಗೋಗ್ಬಿಡ್ತು ಅಂತಂದರೆ ಸಾಕಾದ ಕ್ಯಾಚ್ನ ಹಿಡ್ಕೊಂಡಿದ್ರು ಇವರು ಅರುಂಧತಿ ರೆಡ್ಡಿ ಅವರು, ಸೋಫಿ ಡಿವೈನ್ ಅವರು ಲಾಸ್ಟ್ ಮ್ಯಾಚ್. ಇನ್ನೂ ನೆನಪೇ ಇದೆ ಅಲ್ಲಿ, ಇನ್ನೂ ಏನು ಜಾಸ್ತಿ ದಿನ ಆಗಿಲ್ಲ ಮರೆಯೋದಕ್ಕೆ. ಸೊ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ನೋಡೋಣ ಅದೇನಾಗುತ್ತೆ ಕತೆ ಅಂತ. ನನ್ನ ಪರ್ಸ್ನಲ್ ಅನಿಸಿಕೆ ಏನು ಅಂತ ಅಂದರೆ ಇವತ್ತು
ಮತ್ತೆ ಆರ್ ಸಿ ಬಿ ಗೆಲ್ತಾರೆ, ಡಾಮಿನೇಟ್ ಮಾಡ್ತಾರೆ. ಯಾಕಂದರೆ ಎಲ್ಲಾನು ಕೂಡ ನಮ್ಮ ಆರ್ ಸಿ ಬಿ ಕಡೆನೇ ಇದೆ. ಬೌಲಿಂಗ್ ಯೂನಿಟ್ ನೋಡಿ ಯಾವ ಥರ ನಮ್ಮ ಸ್ಪೆಲ್ಗಳು ಬರ್ತಾ ಇದ್ದಾವೆ ಅಂತಂದರೆ ಅನ್ಬಿಲೀವಬಲ್ ಸ್ಪೆಲ್ಗಳು ಬರ್ತಾ ಇದ್ದಾವೆ. ಎಸ್ಪೆಷಲಿ ಲಾರನ್ ಬೆಲ್ಲು ಎಲ್ಲ ಮ್ಯಾಚ್ ಕೂಡ ಕನ್ಸಿಸ್ಟೆನ್ಸಿ ಅನ್ನೋದು ಇದೆ ಅವರ ಕೈಯಿಂದ. ನೋಡೋಣ ಕೈ ಚಳಕ ಇವತ್ತು ಯಾವ ಥರ ತೋರಿಸ್ತಾರೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಸೆಕ್ಷನ್ ಹಾಕಿ ಇವತ್ತು ಯಾರು ಗೆಲ್ತಾರೆ.